ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ನಾನು ಟಿಫನ್ಗೆ ಇಡ್ಲಿ ಮಾಡೋಣ ಅಂತ ರಾತ್ರಿನೇ ರುಬ್ಬಿಟ್ಟಿದ್ದೆ. ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ಯಾವಾಗಲೂ ಗುಂಡು ಇಡ್ಲಿನೇ ಮಾಡ್ತೀನಿ. ಅದಕ್ಕೆ ಇವತ್ತು ತಟ್ಟೆ ಇಡ್ಲಿ ಮಾಡಿ ಬಿಡದಿ ಸ್ಟೈಲು ಕೆಂಪು ಚಟ್ನಿ ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಸಾಮಾನ್ಯ ರೌಂಡ್ ಇಡ್ಲಿನೇ ಮಾಡೋದು. ಯಾವಾಗ ಅಪರೂಪಕ್ಕೆ ಒಂದೊಂದ್ಸಲ ಈ ಥರ ತಟ್ಟೆ ಇಡ್ಲಿ ಮಾಡ್ತೀನಿ. ಅದಕ್ಕೆ ತಟ್ಟೆ ಇಡ್ಲಿ ಫಸ್ಟು ಇಡ್ಲಿ ಬೇಕಿಟ್ಬಿಟ್ಟು ಇಡ್ಲಿ ಬೇಯೋಷ್ಟರೊಳಗೆ ಚಟ್ನಿನ ಹಾಕ್ಬಿಡುತ್ತೆ ಅಂತ ತಟ್ಟೆ ಇಡ್ಲಿಗೆ ಕಡಲೆಬೇಳೆ ಚಟ್ನಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕಡಲೆಬೇಳೆನ ಫಸ್ಟು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಒಣಮೆಣಸಿನ್ಕಾಯಿ ಮತ್ತು ಒಂದು 4 ಹೆಸರು ಕರಿಬೇವು ಜಾಸ್ತಿ ಹಾಕ್ಬಾರ್ದು, ಯಾಕಂದರೆ ಗ್ರೀನ್ ಕಲರ್ ಬಂದುಬಿಡುತ್ತೆ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದು ಕೂಲ್ ಆದಮೇಲೆ ಆಮೇಲೆ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಹುರಿದಿಟ್ಕೊಂಡಿರೋ ಬೇಳೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಒಂದು 2 ಹೆಸರು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚಟ್ನಿ ಮಾಡಿದೆ. ಈ ಚಟ್ನಿ ಸ್ವಲ್ಪ ತೆಳುವಾಗೇ ಮಾಡಬೇಕು. ಆಮೇಲೆ ಸ್ವಲ್ಪ ಒಗ್ಗರಣೆನೂ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಮಾಮೂಲಿ ಒಗ್ಗರಣೆ ಮಾಡಿ ಚಟ್ನಿ ಮಿಕ್ಸ್ ಮಾಡಿದರೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ. ಇವತ್ತು ಚೆನ್ನಾಗಿತ್ತು, ತಟ್ಟೆ ಇಡ್ಲಿ ಚೆನ್ನಾಗಿ ಬಂದಿತ್ತು. ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ತಟ್ಟೆ ಇಡ್ಲಿ. ಕಲರು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಸೋಡಾ ಕೂಡ ಒಂಚೂರು ಆ್ಯಡ್ ಮಾಡಿರಲಿಲ್ಲ, ಹಾಗೆ ಬರೀ ಉಪ್ಪಷ್ಟೇ ಹಾಕಿ ಮಾಡಿದ್ದೆ. ನಾನು ಯಾವಾಗಲೂ ಅಷ್ಟೇ ಸೋಡಾನ ಹಾಕಲ್ಲ. ಸೋಡಾ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂದ್ಕೊಂಡು ಇವತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಮಲ್ಲೇಶ್ವರಂ ಶಾಪಿಂಗ್ ಹೋಗಿದ್ವಿ. ಅದೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಂದಿದ್ದೀನಿ ಅಷ್ಟೇ. ನನ್ನ ಮಗಂದು ಈ ಸಲ ಬರ್ತ್ಡೇ 10ನೇ ವರ್ಷದ್ದು, ಅದಕ್ಕೋಸ್ಕರ ಶಾಪಿಂಗ್ಗೆ ಅಂತ ಬಂದ್ವಿ. ನೋಡಿ ಅಲ್ಲಿ ನಾನು ಶಾಪಿಂಗ್ ಮಾಡ್ತಾಯಿದ್ದೀನಿ, ಅವನು ಆರಾಮಾಗಿ ಮೊಬೈಲ್ ನೋಡ್ತಾ ಇದ್ದಾನೆ. ನಾನು ಯಾವಾಗದೇ ಅಂಗಡಿಗೆ ಹೋಗಲಿ ಅವನು ಆರಾಮಾಗಿ ಮೊಬೈಲ್ ಇಟ್ಕೊಂಡು ಕೂತ್ಕೊತಿದ್ದ. ಗಂಡು ಮಕ್ಕಳೇ ಅಷ್ಟಲ್ವ, ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಏನೂ ಇದು ಮಾಡಲ್ಲ ಅವರು. ನಾನು ಅಲ್ಲಿ ನೋಡ್ತಾಯಿದ್ರೆ ಇವರು ಮೊಬೈಲ್ ಇಟ್ಕೊಂಡು ಕೂತ್ಕೊತಾಯಿದ್ರು ಎಲ್ಲ ಕಡೆನೂ ಅಷ್ಟೇ. ಅವನು ಅಷ್ಟೇ. ಆಮೇಲೆ ನನ್ನ ದೊಡ್ಡ ಮಗನಿಗೂ ಅವನೊಂದು 2 ಫುಲ್ ಓವರ್ ತೊಗೊಂಡ ಅಷ್ಟೇ. 3 ಜನಕ್ಕೂ ಒಂದೊಂದು ಜೊತೆ ಬಟ್ಟೆ ತೊಗೊಂಡು ಬಂದ್ವಿ. ಆಮೇಲೆ ಅದೇ ಎಲ್ರಿಗೂ ತೊಗೊಂಡು ಸ್ವಲ್ಪ ಇನ್ನೇನು ಗೊತ್ತಲ್ವ, ನಾವು ಲೇಡೀಸ್ ಹೋದ್ಮೇಲೆ ಎಲ್ಲ ನೋಡ್ಕೊಂಡು ಕೂತಿರ್ತೀವಿ. ಇವ್ರಿಗೇನಿಲ್ಲ, ಸ್ವಲ್ಪ ಚಾಟ್ಸ್ ಕೊಡಿಸ್ಕೊಂಡು ಅಷ್ಟೇ. ಅವ್ರಿಗೇನಾದ್ರು ಹೋದ್ರೆ ತೊಗೊಂಡ್ವಾ, ಏನಾದರೂ ತಿಂದ್ವಾ, ಮನೆಗೆ ಬರಬೇಕಷ್ಟೇ. ಆ ಥರ ಇರುತ್ತೆ ಅಷ್ಟೇ. ಮಕ್ಕಳೇ ಅಷ್ಟು ಬೇಗ ತೊಗೋಬೇಕು, ಶಾಪಿಂಗ್ ಮಾಡ್ಕೊಂಡು ತಿನ್ಕೊಂಡು ಏನಾದರೂ ಅವ್ರಿಗೆ ಇಷ್ಟ ಆಗಿದ್ದು ಮನೆಗೆ ಬರಬೇಕು, ಆ ಥರ ಇರುತ್ತೆ ಇವ್ರದ್ದು. ಸರಿ, ಫಸ್ಟ್ ತಿನ್ಕೊಬಿಟ್ರಪ್ಪ, ಆಮೇಲೆ ಇನ್ನೇನಾದರೂ ಸ್ವಲ್ಪ ನೋಡೋಣ ಅಂತ. ನಾನು ಗೊತ್ತಲ್ವ ನಾವು ಹೆಣ್ಮಕ್ಳು ಹೆಂಗೆ ಅಂತ, ಎಲ್ಲ ಏನು ಕಾಣಿಸುತ್ತೆ ರೋಡಲ್ಲಿ ಅದನ್ನೆಲ್ಲ ನಾನು ನೋಡಿಕೊಂಡು ತೊಗೊಳಕ್ಕೆ ನನಗೆ ಆಸೆ. ಇವರಿಗೆ ಬೇಗ ಮನೆಗೆ ಹೋಗಬೇಕು ಅಂತ ಇವರಿಬ್ರು. ಅದೇ ನಾವು ಯಾರ ಜೊತೆನಾದ್ರು ಫ್ರೆಂಡ್ಸ್ ಜೊತೆ ಹೋದರೆ ಅಥವಾ ನಾವೇ ಹೋದರೆ ಎಷ್ಟು ಆರಾಮಾಗಿ ನಿಧಾನಕ್ಕೆ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಆದರೆ ಇವ್ರು ಗಂಡು ಮಕ್ಳು ಹಂಗಲ್ಲ, ಬೇಗ ಹೋದ ತಕ್ಷಣ ತೊಗೋಬೇಕು, ಮನೆಗೆ ಬರ್ತಾ ಇರಬೇಕು ಅಷ್ಟೇ. ಆ ಥರ ಇದು. ನಮಗೆ ಏನು ಕಾಣಿಸುತ್ತೆ, ಎಲ್ಲೆಲ್ಲಿ ಏನು ಕಾಣಿಸುತ್ತೆ ಅದೆಲ್ಲ ನೋಡಿಕೊಂಡು ನಿಂತ್ಕೊಂಡು, ಅದರಲ್ಲೂ ಮಲ್ಲೇಶ್ವರಂ ಅಂದರೆ ಕೇಳಬೇಕಾ, ರೋಡ್ ಸೈಡ್ ಏನಿರುತ್ತೆ ಅದೆಲ್ಲ ನೋಡಿಕೊಂಡು ತೊಗೊಂಬಂದ್ರೇ ನಮಗೆ ಮನಸ್ಸಿಗೆ ಸಮಾಧಾನ. ಇವ್ರಾಗ ಹಂಗಿಲ್ವಲ್ಲ, ಏನು ಮಾಡೋಕ್ಕಾಗಲ್ಲ ಗಂಡು ಮಕ್ಕಳ ಜೊತೆ. ನನ್ನ ಮಗ ಅಂತೂ ಚಿಕ್ಕವನು ಏನು ಸಿಗುತ್ತೆ ರೋಡಲ್ಲಿ ಅದೆಲ್ಲ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದಿದ್ದಾನೆ. ನಾನು ಹಂಗಂದ್ರೂ ಬಿಟ್ಟಿಲ್ಲ. ಸ್ವಲ್ಪ ನನ್ನ ಕ್ಲಿಪ್ಪಾಗಲಿ ಹಾಗೆ ಪರ್ಸು, ನಂಗೆ ಏನೇನು ಬೇಕೋ ಅದು ನನಗೂ ಅವ್ರಿಗೆ ಹೇಳ್ಕೊಂಡು ನಾವು ಬರೋದೇ ಅಪರೂಪ. ಇತ್ತೀಚೆಗಂತೂ ಮೊದಲೆಲ್ಲ ತುಂಬಾ ಬರ್ತಿದ್ವಿ ಮಲ್ಲೇಶ್ವರಂ ಶಾಪಿಂಗು. ಈ ನಡುವೆ ಅಷ್ಟೊಂದು ಬರ್ತಾಯಿಲ್ಲ. ಅದಕ್ಕೆ ನಂಗೆ ಏನೇನು ಬೇಕು ಸ್ವಲ್ಪ ಕ್ಲಿಪ್ಸು ಮತ್ತು ಹೇರ್ ಬ್ಯಾಂಡ್ಸು, ಗೊತ್ತಲ್ವ ಹೆಣ್ಮಕ್ಳು, ಅದು ಇದು ಏನೇನು ಕಾಣಿಸುತ್ತೆ ಎಲ್ಲ ಸ್ವಲ್ಪ ತೊಗೊಂಡು ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ. ಹಲೋ ಎವ್ರಿವನ್, ಇವತ್ತು ಮಲ್ಲೇಶ್ವರಂಗೆ ಹೋಗಿದ್ವಿ. ಯಾಕೆಂದರೆ ನನ್ನ ಚಿಕ್ಕ ಮಗಂದು ಈ ಮಂತ್ 20th ಬರ್ತ್ಡೇ ಇದೆ. ಸರಿ, ಅವನಿಗೆ ಬಟ್ಟೆ ಪರ್ಚೇಸಿಂಗ್ ಮಾಡೋಣ ಅಂದ್ಕೊಂಡು ಹೋದ್ವಿ. ನಾನು, ನನ್ನ ದೊಡ್ಡ ಮಗ ಮತ್ತು ನನ್ನ ಚಿಕ್ಕ 3 ಜನ. ಅವ್ನು ಸ್ಕೂಲಿಂದ ಬಂದಮೇಲೆ ಅವನು ಕರ್ಕೊಂಡು ಹೋಗ್ಬಿಟ್ಟು ತೊಗೊಂಬಂದ್ವಿ. ಸರಿ, ಏನು ತಂದಿದ್ದೀನಿ ಅಂತ ತೋರಿಸೋಣ ಅಂತ ಇವಾಗಲ್ಲಿ ತೋರಿಸ್ತಾ ಇದ್ದೀನಿ. ಇದಿಲ್ಲ, ಸಿಂಪಲ್ಲಾಗಿ ಒಂದು ಶರ್ಟು ಒಂದು ಪ್ಯಾಂಟ್ ಅಷ್ಟೇ ತೊಗೊಂಡಿದ್ದೀನಿ.
ಸರಿ ಶರ್ಟ್, ಇದು ಪ್ಯಾಂಟ್. ನೋಡಿ 10 ವರ್ಷ ಎಷ್ಟು ಉದ್ದ ಪ್ಯಾಂಟ್ ಬೇಕು ಅವಳಿಗೆ, ಉದ್ದ ಪ್ಯಾಂಟ್ ಬೇಕು. ಯಾವಾಗಲೂ ಬ್ಲೇಸರು ಜಾಕೆಟು ಆ ಥರನೇ ತೊಗೋತಿದ್ವಿ. ಈ ಸಲ ಸಿಂಪಲಾಗಿ ಇರಲಿ ಪ್ಯಾಂಟ್ ಶರ್ಟು ಅಂತ ಈ ಥರ ಸಿಂಪಲಾಗಿ ತೊಗೊಂಡ್ಬಂದಿದ್ದೆ. ಹಾಗೆ ನಾನೊಂದು ಡ್ರೆಸ್ ತೊಗೊಂಡ್ಬಂದೆ. ಈ ಥರ ಇದೆ. ಗೊತ್ತಲ್ವ, ನಾವು ಹೆಣ್ಮಕ್ಳು ಹೋದ್ಮೇಲೆ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರಲೇಬೇಕು, ಇಲ್ಲಾಂದರೆ ಸಮಾಧಾನ ಆಗೋಲ್ಲ. ಈ ಕಲರ್ ತೊಗೊಂಡ್ಬಂದಿದ್ದೆ, ಚೆನ್ನಾಗಿದೆ ಕಲರು. ಈ ಕಲರ್ ಇಷ್ಟ ಆಯ್ತು ನನಗೆ, ಅದಕ್ಕೋಸ್ಕರ ಈ ಥರ ಇದೆ. ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ಈ ಕಲರ್ ತೊಗೊಂಬಂದೆ. ಫುಲ್ ಸೆಟ್ ಇದು. ಈ ಥರ ವೇಲ್ ಈ ಥರ ಬರುತ್ತೆ. ಈ ಥರ ಇದೆ ವೇಲ್, ಚೆನ್ನಾಗಿದೆ ಕಾಂಬಿನೇಷನ್, ಕಲರ್ ಚೆನ್ನಾಗಿದೆ. ಫುಲ್ ಸೆಟ್ ಇದು ಪ್ಯಾಂಟು, ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಈ ಥರ ಸ್ಲಿಟ್ಸ್ ಬರುತ್ತೆ. ಅಷ್ಟೇ, ನಾವೇನು ತುಂಬ ಶಾಪಿಂಗ್ ಮಾಡಲಿಲ್ಲ, ಎಲ್ಲರೂ ಒಂದೊಂದು ಜೊತೆ ಬಟ್ಟೆ ತೊಗೊಂಡು ಬಂದ್ವಿ ಅಷ್ಟೇ. ದೊಡ್ಡ ಮಗ ಈ ಥರ ಬರೀ ಫುಲ್ ಓವರ್ ಅಷ್ಟೇ ತೊಗೊಂಡ ಅವನು. ಅವನಿಗೆ ಗಾಡಿ ಓಡಿಸೋಕೆ ಬೇಕು, ಗಾಡಿ ಓಡಿಸ್ಬೇಕು, ಕೈಯೆಲ್ಲ ಕೊಪ್ಪಾತವೆ ಅಂತಾರೆ. ಈ ಥರ ಫುಲ್ ಓವರ್ ಅಷ್ಟೇ. ನಾನು ಬೇರೆ ಏನು ಪರ್ಚೇಸ್ ಮಾಡಲಿಲ್ಲ. ಇವಾಗ ಬೇಸಿಗೆ ಕಾಲ ಅಲ್ವಾ, ಸಖತ್ ಬಿಸಿಲು. ಒಂದು 2 ವೀಲರಲ್ಲಿ ಹೋಗುವಾಗ ಸಾಮಾನ್ಯ ಹಾಫ್ ಸ್ಲೀವ್ ಟೀ ಶರ್ಟೇ ಜಾಸ್ತಿ ಹಾಕೋತಾನೆ, ಅದಕ್ಕೋಸ್ಕರ ಈ ಥರ ಫುಲ್ ಓವರ್ ಬೇಕು ಅಂತ 2 ಫುಲ್ ಓವರ್ ತೊಗೊಂಡಿದ್ದಾರೆ ಅಷ್ಟೇ. ಹಾಗೆ ನನ್ನ ಡ್ರೆಸ್ ಕಲರ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.